ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ಯೂಟ್ಯೂಬ್ ಬ್ಲಾಗ್ ಅಪ್ಡೇಟ್ ಮಾಡಿ. ಸ್ವಲ್ಪ ಕೆಲಸ ಇತ್ತು. ಕೆಲಸ ಅಂದರೆ ಹಬ್ಬದ ಕೆಲಸ ಇತ್ತು. ನಾವು ನೇಟಿವಿಟಿ ಹಬ್ಬ ಅಂತ ಕರಿತೇವೆ. ಮ್ಯಾಂಗ್ಳೂರ್ ಸೈಡಲ್ಲೆಲ್ಲ ಫೇಮಸ್ ಇರುತ್ತೆ. ಅಂದರೆ ಹೇಗೆ ಹಿಂದೂಸ್ಗಳಿಗೆ ಸಂಕ್ರಾಂತಿ ಮತ್ತು ಕೇರಳಿಯನ್ಸ್ಗೆ ಓಣಂ ಅಂತ ಇರುತ್ತೋ ಅದೇ ರೀತಿ ನಮಗೂ ಕೂಡ ಒಂದು ನೇಟಿವಿಟಿ ಹಬ್ಬ ಅಂತ ನಾವು ಮಾಡ್ತೇವೆ. ಅದರಲ್ಲಿ ಏನು ಗದ್ದೆಯಿಂದ ಬೆಳೆದ ಒಂದು ಏನು ಫಸ್ಟ್ ಫಸಲು ಇದೆಯಲ್ಲ ಅದನ್ನು ತಂದು ಅಡುಗೆ ಮಾಡಿ ಅಂದರೆ ಪಾಯಸ ಮಾಡಿ ತಿಂತೇವೆ. ಸೊ ಹಬ್ಬ ಒಂದು ನೆಪ ಅಷ್ಟೇ. ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ ಮನೆ ಡೀಪ್ ಕ್ಲೀನ್ ಆಗಬೇಕಾಗಿತ್ತು. ಆಲ್ಮೋಸ್ಟ್ 6 ಮಂತ್ ಆಯಿತು ನಾವು ಡೀಪ್ ಕ್ಲೀನ್ ಮಾಡಿದೆ. ಹೀಗೆ ಮಾಮೂಲಿ ಕ್ಲೀನ್ ಮಾಡ್ತಿದ್ವು, ಬಟ್ ನೆಲದಲ್ಲಿ ಟೈಲ್ಸ್ ಮಧ್ಯದಲ್ಲಿ ಕೊಳೆ ಇರುತ್ತಲ್ಲ, ಅದು ಹೋಗೋದಿಲ್ಲ ನಾವು ಎಷ್ಟು ಒರೆಸಿದ್ರು. ಅದನ್ನು ಸ್ವಲ್ಪ ನೀರು ಹಾಕಿ ಅಂದರೆ ಸಾಬೂನಿನ ನೀರು ಹಾಕಿ ಅದನ್ನು ಸ್ಕ್ರಬ್ಬರಲ್ಲಿ ಉಜ್ಜಿ ತೆಗೆದ್ರೆ ಮಾತ್ರ ಹೋಗ್ತದೆ. ಸೊ ಅದನ್ನು ಮಾಡೋ ಕೆಲಸ ಆಗ್ತಾ ಇತ್ತು. ಆ ಹಬ್ಬದ ನೆಪದಲ್ಲಿ ಮನೆ ಒಂದು ನಮ್ಮದು ಡೀಪ್ ಕ್ಲೀನ್ ಆಗ್ತಾ ಇತ್ತು. ಉಜ್ಜಿ ನನ್ನ ಕೈಯ ಗ್ಲೌಸ್ನೇ ಹರಿದೋಯ್ತು. ಸೊ ಇದು ಫೈನಲ್ ಲುಕ್. ಕ್ಲೀನ್ ಆಗಿದೆ ಆಲ್ಮೋಸ್ಟ್. ಗೋಡೆಯ ಟೈಲ್ಸ್ ಕೂಡ ಬಿಡಲಿಲ್ಲ, ಅದನ್ನು ಕೂಡ ಉಜ್ಜಿ ತೆಗೆದು ಎಲ್ಲ ಹಾಳು ಮಾಡಿ ಆಯಿತು. ಸೊ ಅಡುಗೆ ರೂಮ್ ಕ್ಲೀನ್ ಆಯಿತು, ಬಟ್ ಹಾಲಿನ ಅವಸ್ಥೆ ನೋಡಿ ಹೇಗಿದೆ ಅಂತ. ಇದು ನನ್ನ ಕ್ಲೀನಿಂಗ್ ಸಾಮಾನು ಆಯಿತಾ. ಓಕೆ, ಈಗ ಹಾಲ್ ನೋಡಿ ಎಷ್ಟು ಗಲೀಜಾಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಸ್ಟೋರ್ ರೂಮ್ ಕೂಡ ಉಂಟು, ಅದು ಕೂಡ ಕ್ಲೀನ್ ಮಾಡಬೇಕು. ಸೊ ಇದು ನೆಕ್ಸ್ಟ್ ಡೇ ಲಾಗಲ್ಲಿ ಸ್ಟೋರ್ ರೂಮ್ನ ಕ್ಲೀನ್ ಮಾಡಲಿಕ್ಕಿತ್ತು. ಅಂದರೆ ಇದನ್ನು ನಾವು ಸ್ಟೋರ್ ರೂಮ್ ಆಗಿ ಕನ್ವರ್ಟ್ ಮಾಡಿದ್ವಿ, ಬೆಡ್ರೂಮ್ನ ಪ್ಲಸ್ ಇವಳ ಸ್ಟಡಿ ರೂಮ್ ರೀತಿ. ಇಲ್ಲೇ ಎಲ್ಲ ಅವಳ ಪೇಂಟಿಂಗ್ ಎಲ್ಲ ಆಗುತ್ತೆ. ಹಾಗೆ ಹಾಲು ಕೂಡ ಮಧ್ಯಾಹ್ನದಲ್ಲಿ ಕ್ಲೀನ್ ಮಾಡಿದ್ವಿ. ಅದೇ ರೀತಿ ಉಜ್ಜಿ ತೆಗೆದು ನನ್ನ ಮಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ಲಪ್ಪ. ಇಂಥದ್ದು ಮಾಡಿದ್ಲು. ಗೋಡೆಯಲ್ಲೆಲ್ಲ ಬರ್ದಿದ್ಲಲ್ಲ, ಅವಳೆ ಎಲ್ಲ ಉಜ್ಜಿ ತೆಗಿತಿದ್ಲು. ಮತ್ತು ಸೋಫಾನೆಲ್ಲ ಅಡುಗೆ ರೂಮ್ಗೆ ಶಿಫ್ಟ್ ಮಾಡಿದ್ವಿ. ಸೋಫಾ ಒಂದು ಚೇಂಜ್ ಮಾಡಲಿಕ್ಕಿತ್ತು. ತುಂಬ ಅಂದರೆ ತುಂಬ ಹಾಳಾಗಿದೆ ಸೋಫಾ. ಮತ್ತು ನಮ್ಮ ಕಿಟಕಿ ನೋಡಿ, ಇಲ್ಲಿನ ಧೂಳಿಗೆ ಹೇಗಿದೆ ನೋಡಿ. ಈಗ ನೋಡಿ, ನಾನು ನಿಮಗೆ ನೀರು ಹಾಕಿ ತೋರಿಸ್ತೇನೆ. ಧೂಳು ನೋಡಿ ಎಷ್ಟಿತ್ತು ನೋಡಿ. ನಮಗೆ ಇದು ಗೊತ್ತಿರಲಿಲ್ಲ ಆಯಿತಾ, ಇದು ಕಿಟಕಿ ತೆಗೆದು ಕ್ಲೀನ್ ಮಾಡ್ಬೋದು ಅಂತ. ನಮ್ಮ ರಿಲೇಟಿವ್ ಒಬ್ಬರು ಹೇಳಿದರು. ನಾನು ಅದಕ್ಕಿಂತ ಮುಂಚೆ ಯೋಚಿಸ್ತಿದ್ದೆ ತೆಗಿಬೋದಾ ಅಂತ. ಆದರೆ ಧೈರ್ಯ ಸಾಲಿಲ್ಲ. ಬಟ್ ಅವರಿಗೆ ಹೇಳಿದ ಮೇಲೆ ಒಂದು ಸಲ ಟ್ರೈ ಮಾಡಿದ್ವಿ, ಬಟ್ ಎಲ್ಲ ಬಂತು ಕಿಟಕಿ. ಈಗ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡುವ ಕಾರ್ಯಕ್ರಮ. ನೋಡಿ ಎಷ್ಟು ಧೂಳಿತ್ತು ನೋಡಿ. ಎಷ್ಟು ಮೇ ಬಿ ಬಿಲ್ಡಿಂಗ್ ಕಟ್ಟದಾಗಿಂದ ಇದು ಕಿಟಕಿ ತೆಗೆದಿರ್ಲಿಲ್ವ ಏನಿದ್ರು. ನಾವು ಈ ಮನೆಗೆ ಬಂದು ಸುಮಾರು 2 ವರ್ಷ ಆಯಿತು. ಆದಷ್ಟು ಹೊರಗಿಂದ ಕ್ಲೀನ್ ಮಾಡ್ತಿದ್ವಿ, ಬಟ್ ಅಷ್ಟು ಕ್ಲೀನ್ ಆಗ್ತಿರ್ಲಿಲ್ಲ. ಈ ಸತಿ ಪೂರ ಕಿಟಕಿಯೇ ತೆಗೆದು, ಅಂದರೆ ಕಿಟಕಿಯ ಗ್ಲಾಸ್ಗಳೇ ತೆಗೆದು ಕ್ಲೀನ್ ಮಾಡಿದ್ವಿ. ಒಂದು ಸ್ಲೈಡಿಂಗ್ ಡೋರ್ಗಳಿವು. ಸೊ ಆಯಿತು, ಒಳ್ಳೆ ಕ್ಲೀನ್ ಆಯಿತು. ಮಾತ್ರ ನೀರು ಹಾಕಿ ಸೋಪ್ ಹಾಕಿ ಉಜ್ಜಿದ್ದು. ಈಗ ಎಲ್ಲ ಕ್ಲೀನ್ ಆಯಿತು. ನನ್ನ ಗಂಡ ಮತ್ತು ನನ್ನ ಮಗಳು ಇಬ್ಬರು ಸೇರಿ ಸೋಫಾನ ಶಿಫ್ಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಬಾಹುಬಲಿ. ಓಕೆ, ಅದೇ ದಿನ ಸಂಜೆ ಇವಳು ಪಾರ್ಕಿಗೆ ಹೋಗುವಂತ ಆಟ ಮಾಡ್ತಾ ಇದ್ಲು. ಬಟ್ ಅವಳ ಡ್ಯಾಡಿಗೆ ಕೆಲಸ ಇದ್ರಿಂದ ಅವರು ಹೊರಗಡೆ ಹೋದ್ರು. ನಾನು ಇವಳನ್ನ ಪಾರ್ಕಿಗೆ ಕರ್ಕೊಂಡು ಬಂದೆ. ಇದು ನೋಡಿ, ಇದೇ ನಮ್ಮ ಪಾರ್ಕ್. ಕೆಳಗಡೆ ಮರಳು ಹಾಕಿರ್ತಾರೆ ಆಯಿತಾ. ಸ್ವಲ್ಪ ಧೂಳಿ ಇರುತ್ತೆ, ಬಟ್ ಓಕೆ, ಮ್ಯಾನೇಜಬಲ್. ನಮ್ಮ ಮಗಳು ಆಟ ಆಡಲಿಕ್ಕೆ ಶುರು ಮಾಡಿದ್ಲು. ಆದರೆ ನಾವು ಸ್ಟೆಪ್ಸಿಂದ ಮೇಲೆ ಹತ್ತೋದಲ್ಲ, ನಾವು ಹೀಗೆ ಹತ್ತೋದು. ಹಾಗೆ ಒಂದು ಹುಡುಗಿ ಅವಳಿಗೆ ಫ್ರೆಂಡ್ ಆಗಿ ಸಿಕ್ಕಿದ್ಲು. ಅವಳು ಒಳ್ಳೆ ಕೇರ್ ಮಾಡ್ತಿದ್ಲು ಮಾತ್ರ ಇವಳನ್ನು. ಸೊ ಇಬ್ಬರು ಆಟ ಆಡ್ತಾ ಇದ್ರು. ಇವರ ಆಟನ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅವಳಿಗೂ ಖುಷಿ, ನನಗೂ ಖುಷಿ. ಮತ್ತು ಇಲ್ಲಿ ಪಾರ್ಕ್ಗಳಲ್ಲಿ ಈ ರೀತಿ ರೀಚಾರ್ಜಬಲ್ ಕಾರ್ಗಳು ಸಿಗ್ತದೆ ಆಯಿತಾ. ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಂತ ಭಾವಿಸ್ತೇನೆ. ಮತ್ತು ಇಲ್ಲಿ ನೋಡಿ, ಒಂದು ಮಗು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇತ್ತು ಈ ರೀತಿ. ಮತ್ತು ಇಲ್ಲಿ ದೊಡ್ಡ ಮನೆಗಳಲ್ಲಿ ಈ ರೀತಿ ಮಗುನ ನೋಡ್ಕೊಳ್ಳಿಕ್ಕೆ ನ್ಯಾನಿಗಳಿರ್ತಾರೆ. ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಅವರಿಗೆಲ್ಲ ಒಂದು ಡ್ರೆಸ್ ಕೋಡ್ ಇರುತ್ತೆ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಅದು ಕಾರ್ ಮತ್ತು ಸೈಕಲ್ ಅದನ್ನೆಲ್ಲ ಬಾಡಿಗೆಗೆ ಕೊಡೋದು ಆಯಿತಾ. 1 ಅವರಿಗೆ ಇಲ್ಲಿ 20 ರಿಯಾಲ್ ತೊಗೊಳ್ತಾರೆ. ಅಂದರೆ ಇಂಡಿಯಾದ ಸುಮಾರು 450 ರಿಯಾಲ್ ತನಕ ಹೋಗ್ತದೆ. 1 ಗಂಟೆಗೆ ಮಾತ್ರ. 1 ಗಂಟೆಯೋ ಅರ್ಧ ಗಂಟೆ ಎಷ್ಟು ಗೊತ್ತಿಲ್ಲ, ನಾವು ಇದುವರೆಗೆ ಯೂಸ್ ಮಾಡಿಲ್ಲ. ನಮಗೆ ಇದೇ ಸಾಕು, ಫಿಸಿಕಲ್ ಎಕ್ಸಸೈಸ್ ಆಗಲಿ ಅಲ್ವಾ. ಅದರಲ್ಲಿ ಸುಮ್ಮನೆ ಕೂರೋದು ಮತ್ತು ಕಾಲಲ್ಲಿ ಅದೇ ಆಕ್ಸಿಲೇಟರ್ನ ಒತ್ತೋದು, ಇಲ್ಲಾಂದರೆ ರಿಮೋಟ್ ಕಂಟ್ರೋಲ್ ಇರ್ತದೆ, ಅದು ಅಷ್ಟೇ, ಇನ್ನೆಂತ ಇಲ್ಲ ಅದರಲ್ಲಿ. ಅದು ಒಮ್ಮೆ ಅಭ್ಯಾಸ ಆದರೂ ಉಂಟಲ್ಲ, ಮಕ್ಕಳು ಅದು ಬಿಡೋದೇ ಇಲ್ಲ. ಬಂದಾಗೆಲ್ಲ ಅದೇ ಕೊಡಿಸು ಅಂತ ಹೇಳ್ತಾರೆ. ಅದರ ಬದಲು ಈ ರೀತಿ ಆಟ ಆಡಿ ಅಂತಂದರೆ ಸ್ವಲ್ಪ ಒಳ್ಳೆ ನಿದ್ದೆಯು ಕೂಡ ಬರ್ತದೆ ಅಲ್ವಾ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ.
ಓಕೆ, ಇವಳ ಫ್ರೆಂಡಿಗೆ ಆಟ ಆಡಿ ಸುಸ್ತಾಯ್ತು, ಅವಳಿಗೆ ಅವಳ ಸ್ಕೂಟರ್ ತೆಗೆದುಕೊಂಡ್ಲಾಯ್ತಾ. ನಮ್ಮವಳು ಅವಳ ಸೈಕಲ್ ತಗೊಂಡು ಅವಳು ಕೂಡ ಹೊರಟ್ಲು ಅವಳ ಜೊತೆಗೆ. ಬಟ್ ಆ ಹುಡುಗಿಗೆ ಇನ್ನೊಂದು ಹುಡುಗಿ ಈಗ ಫ್ರೆಂಡ್ ಆದ್ಲ ಅಂತ ಅವಳ ಒಟ್ಟಿಗೆ ಸ್ಕೂಟರ್ ರೇಸ್ ಮಾಡ್ಲಿಕ್ಕೆ ಹೋದ್ಲು. ನಮಗೆ ಸ್ವಲ್ಪ ಬೇಜಾರಾಯ್ತು, ಅದರಿಂದ ಮಮ್ಮಿ ಅನ್ಲಿಕ್ಕೆ ಶುರು ಮಾಡಿದ್ಲು. ಸರಿ ಮಗಳೇ, ನಡಿ ಹೋಗುವ, ಮನೆಗೆ ಹೋಗುವ ಅಂತ ಹೇಳಿದೆ. ಸುಸ್ತಾಗಿತ್ತಲ್ಲ, ಅದಕ್ಕೆ ಅಮ್ಮ ಒಂದು ಐಸ್ ಕ್ರೀಮ್ ತೆಗೆದುಕೊಡು ಅಂತನೂ ಒಂದು ರಾಗ ಶುರು ಆಯಿತು. ನೋಡುವ, ದಾರಿಲಿ ಹೋಗುವಾಗ ಆದರೆ ತೆಗೆದುಕೊಡೋದು. ನೋಡಿ, ಅದು ಚಪ್ಪಲ್ ಕೂಡ ಹಾಕ್ಲಿಕ್ಕೆ ಬೇಡ ಅಂತೆ. ಅವಳೊಟ್ಟಿಗೆ ಆಟ ಆಡ್ತೇನೆ ಅಂತ ಅವಳು ಹೋದ್ಲು. ಸೊ ಈಗ ನಾವು ನಮ್ಮ ಮನೆಗೆ ಹೊರಟ್ವಿ. ಇದು ಪಾರ್ಕ್ ನೋಡಿ, ಇಲ್ಲಿನ ಪಾರ್ಕ್ ಹೀಗೆ ಇರ್ತದೆ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಅರಳಿ ಗಿಡ ನೆಟ್ಟಿದ್ದಾರೆ ಆಯ್ತಾ. ಅದು ಇನ್ನು ಮರ ಆಗಿಲ್ಲ, ಅದು ಗಿಡದ ಲೆಕ್ಕದಲ್ಲೇ ಇದೆ. ಈಗ ನೋಡಿ, ಇಷ್ಟು ಗ್ರೀನರಿ ಇರ್ತದೆ, ಒಳ್ಳೆ ಇರ್ತದೆ ಮಾತ್ರ ಪಾರ್ಕ್. ಅದೊಂದು ಆಟ ಆಡೋ ಒಂದು ಪ್ಲೇಸ್ ಅಲ್ಲಿ ಮಾತ್ರ ಅವರು ಮರಳು ಹಾಕಿಟ್ಟಿದ್ದಾರಪ್ಪ. ಅಲ್ಲಿ ನಾವು ಆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಫನಾತಿರಲ್ಲಿ, ಅಲ್ಲೆಲ್ಲ ರಬ್ಬರ್ ಮ್ಯಾಟ್ ಹಾಕಿದ್ದಾರೆ, ಬಟ್ ಇಲ್ಲೆಲ್ಲ ಮರಳೆ. ನೋಡಿ, ಇದು ಅರಳಿ ಗಿಡ, ಇನ್ನೂ ಮರ ಆಗಿಲ್ಲ, ಅದಕ್ಕೆಲ್ಲ ಶೇಪ್ ಕೊಟ್ಟಿದ್ದಾರೆ. ಒಳ್ಳೆ ಬೆಳೆದಿದ್ದಾರೆ, ಒಳ್ಳೆ ನೋಡ್ತಾರೆ ಮಾತ್ರ ಇಲ್ಲಿ ಮರಗಳನ್ನ. ಅದಕ್ಕೆ ನೀರು ಹಾಕೋದಾಗಿರ್ಲಿ, ಅದಕ್ಕೆ ಯಾವುದೇ ರೀತಿ ರೋಗ ಬರದೆ ಕಾಪಾಡೋದಾಗಿರ್ಲಿ ಚೆನ್ನಾಗಿ ಮಾಡ್ತಾರೆ. ಸೊ ನನ್ನ ಮಗಳು ಆಲ್ರೆಡಿ ಗೇಟ್ ಹತ್ರ ಬಂದು ನಿಂತಾಯಿತು. ನಾವೀಗ ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಇದು ಪಾರ್ಕಿನ ಹೊರಗಡೆ, ಇಲ್ಲೆಲ್ಲ ಕಾರ್ಗಳನ್ನೆಲ್ಲ ಪಾರ್ಕ್ ಮಾಡಿರ್ತಾರೆ. ಇಲ್ಲಿ ಫ್ರೀ ಪಾರ್ಕಿಂಗ್ ಇಲ್ಲಿ ಪಾರ್ಕಿನ ಹೊರಗೆ. ಇನ್ನೆಲ್ಲ ಕಡೆ ಪೇ ಮಾಡ್ಲಿಕ್ಕೆ ಉಂಟು, ಪಾರ್ಕಿನ ಹೊರಗೆ ಮಾತ್ರ ಫ್ರೀ ಪಾರ್ಕ್. ಸೊ ಅಲ್ಲಿ ನೋಡಿ, ಅದು ತುಳಸಿ ಗಿಡ ಆಯ್ತಾ. ಈಗ ಕತ್ಲೆಯಲ್ಲಿ ನಿಮಗೆ ಕಾಣೋದಿಲ್ಲ ಅಂತ ನನಗೆ ಗೊತ್ತು, ಜಸ್ಟ್ ಒಂದು ತೋರಿಸಿದ್ದು. ಸೊ ಬ್ಯಾಗ್ನ ತೆಗೆದು ಅವಳ ಸೈಕಲ್ ಬುಟ್ಟಿಗೆ ಹಾಕಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ನೋಡಿ, ಇವಳಿಗೆ ಮೋತಿ ಎಲ್ಲ ಬೇವರಿ ಚಂಡಿ ಆಗಿದ್ದಾಳೆ. ನನ್ನ ಮುಖ ನೋಡಿ, ನಾನು ಅಡ್ಡಿಲ್ಲ ಅಲ್ಲ ಸ್ವಲ್ಪನಾದರೂ. ನೋಡಿ ಅವಳು ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆ ಇರೋದು ಸೌದಿಯವರ ಮನೆ. ಅಲ್ಲಿ ಕೆಲವರು ವಿಡಿಯೋ ಮಾಡಲಿಕ್ಕೆ ಬಿಡ್ತಾರೆ, ಕೆಲವರು ಸ್ವಲ್ಪ ಚೊರೆ ಮಾಡ್ತಾರೆ, ಅದರಿಂದ ಅಷ್ಟು ಬೇಡ ಅಂತ. ಇದು ಹೊಸ ಬಿಲ್ಡಿಂಗ್ ಈಗ ಕಟ್ತಾ ಇದ್ದಾರೆ. ಇಲ್ಲೆಲ್ಲ ಬ್ಲಾಕ್ಸಲ್ಲಿ ಕಟ್ಟೋದು ಆಯಿತಾ. ನಮ್ಮ ರೀತಿ ಸಿಮೆಂಟ್ ಮರಳು ಹೆಚ್ಚು ಹಾಕೋದಿಲ್ಲ, ಬ್ಲಾಕ್ಸೇ ಯೂಸ್ ಮಾಡೋದು, ಇಟ್ಟಿಗೆಗಳು ಯೂಸ್ ಮಾಡೋದಿಲ್ಲ. ಇದು ಮರಳು, ಈ ಮರಳನ್ನು ಎಲ್ಲಿಂದಲೂ ತರಿಸ್ತಾರಪ್ಪ ಅವರು. ಇಲ್ಲಿ ಇದು ಮರಳು ಗಾಡಾಗಿದ್ರು ಈ ಮರಳು ಉಪಯೋಗಿಸೋಕ್ಕಾಗೋದಿಲ್ಲ ಅಲ್ಲ, ಸಣ್ಣ ಮರಳು, ಧೂಳಿನ ಮರಳು. ಅದರಿಂದ ಈ ಮನೆ ಕಟ್ಟಲಿಕ್ಕೆ ಎಲ್ಲ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮರಳನ್ನ ಹೊರಗಡೆಯಿಂದ ತರಿಸ್ತಾರಂತೆ. ನನಗೆ ಗೊತ್ತಿಲ್ಲ ಎಲ್ಲಿಂದ ತರಿಸ್ತಾರೆ ಅಂತ. ಈಗ ಟೈಮ್ 7:30, ಲಾಸ್ಟ್ ಸಲ ಆಗ್ತಾ ಉಂಟು. ಸಲ ಅಂದರೆ ಪ್ರೇಯರ್, ಆಜಾನ ಆಗ್ತಾ ಉಂಟು. ಈಗ ಇವರು ಎಲ್ಲೇ ಇದ್ರು ಪ್ರೇಯರ್ ಮಾಡ್ತಾರೆ ಆಯಿತಾ. ನಮ್ಮ ಮುಸ್ಲಿಂ ಫ್ರೆಂಡ್ಸ್ ದಿನಕ್ಕೆ 5 times ಪ್ರೇಯರ್ ಆಫರ್ ಮಾಡ್ತಾರೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವನವರೆಗೂ ಕೂಡ. ಅಂದರೆ ಅವರು ಏರ್ಪೋರ್ಟಲ್ಲಿರಲಿ, ಪಾರ್ಕಲ್ಲಿರಲಿ, ಮಾಲಲ್ಲಿರಲಿ ಅಥವಾ ಪೆಟ್ರೋಲ್ ಬಂಕಲ್ಲೇ ಇರಲಿ, ಎಲ್ಲ ಕಡೆ ಒಂದು ಮಸ್ಜಿದ್ ಮಾಡಿರ್ತಾರೆ ಅವರು. ಮತ್ತು ಪ್ರೇಯರ್ ಹಾಲ್ ಅಂತೂ ಇದ್ದೇ ಇರುತ್ತೆ, ಅಲ್ಲಿ ಹೋಗಿ ಅವರು ಪ್ರೇಯರ್ ಮಾಡ್ತಾರೆ. ಮತ್ತು ಇದು ಒಂದು ಸೌದಿಯವರ ಮನೆ ಇದು. ಮತ್ತು ನಾನು ಮಸೀದಿ ಅಂತ ಹೇಳಿದ್ನಲ್ಲ, ಅದು ಪ್ರತಿ 100 ಮೀಟರ್ಗೆ ಒಂದು ಮಸೀದಿಯಲ್ಲಿ ಕಟ್ಟಿರ್ತಾರೆ. ಸೊ ಅವರಿಗೆ ಈಸಿ ಆಗ್ತದೆ ಅಲ್ಲಿ ಹೋಗಿ ಪ್ರೇಯರ್ ಮಾಡಲಿಕ್ಕೆ. ಮತ್ತು ಇದು ನಾವು ಎಲ್ಚಿ ಮರ ಅಂತ ನಾವು ಮೈಸೂರು ಮಂಡ್ಯ ಸೈಡ್ ಕರಿತೇವೆ, ಮತ್ತು ನಮ್ಮ ಭಾಷೆಯಲ್ಲಿ ಬೋರಾ ಅಂತ ಹೇಳ್ತೀವಿ, ಅದು ಇದು. ಮತ್ತು ಇವಳಿಗೆ ಐಸ್ ಕ್ರೀಮ್ ಬೇಕಂತ ತುಂಬ ಸುಸ್ತಾಗಿದ್ಲಲ್ಲ, ನನಗೂ ಪಾಪ ಅನ್ನಿಸ್ತಾ, ಸೊ ತೆಗೆದುಕೊಡುವ ಅಂತ ಬಂದೆ. ಇದು ನೋಡಿ, ಇಲ್ಲಿ ಬಕಾಲ ಅಂದರೆ ಸಣ್ಣ ಶಾಪ್ ಇದು. ಇಲ್ಲಿನ ಭಾಷೆಯಲ್ಲಿ ಬಕಾಲ ಅಂತ ಕರೀತಾರೆ. ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತು, ಅದು ಸ್ವಲ್ಪ ಬಾಡಿದ್ದು, ಅಷ್ಟು ಒಳ್ಳೆ ಇರಲಿಲ್ಲ ನೋಡಿ. ಆದರೆ ಏನೋ ಒಂದು ಅರ್ಜೆಂಟಿಗೆ ಒಂದು ತೊಗೊಂಡೆ, ಮತ್ತು ಇವಳಿಗೆ ಒಂದು ಐಸ್ ಕ್ರೀಮ್ ತೆಗೆದುಕೊಂಡು ಬಂದೆ. ಓಕೆ, ಇದು ಆ ದಿನದ ಲಾಗ್ ಇದು. ಈಗ ನೆಕ್ಸ್ಟ್ ಡೇಯ ಲಾಗನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಓಕೆ, ಇದು ನೆಕ್ಸ್ಟ್ ದಿನದ ಲಾಗ್ ಇದು. ಹಬ್ಬ ಇತ್ತು ಅಂತ ಹೇಳಿದ್ನಲ್ಲ, ಅದು ದಮಾಮಲ್ಲಿ ನಾವು ಗೆಟ್ ಟುಗೆದರ್ ಮಾಡಿದ್ವಿ. ಸೊ ಇವಳನ್ನ ಟ್ರೆಡಿಷನಲ್ ಆಗಿನೇ ಇವಳನ್ನ ಸಿಂಗಾರ ಮಾಡಿದ್ವಿ. ಇದು ನಮ್ಮ ಸಿಂಗಾರ ಸಿರಿ ಇದು. ಸೊ ತುಂಬ ಚೆನ್ನಾಗಿತ್ತು ಫಂಕ್ಷನ್, ಗೇಮ್ಸ್ ಎಲ್ಲ ಇತ್ತು, ಮಕ್ಕಳಿಗೆ ಬಲೂನ್ಸ್ ಎಲ್ಲ ಸಿಕ್ತು, ಅವರು ಕೂಡ ಎಂಜಾಯ್ ಮಾಡಿದ್ರು. ಜೊತೆಗೆ ನನ್ನ ಮಗಳು ಕೂಡ ಒಳ್ಳೆ ಎಂಜಾಯ್ ಮಾಡಿದ್ಲು. ತುಂಬ ದಿನದ ನಂತರ ಒಂದು ಒಳ್ಳೆ ಗೆಟ್ ಟುಗೆದರ್ ಸಿಕ್ತು ಅಂತ ಹೇಳ್ಬೋದು. ಹಾಗೆ ಈ ಹಬ್ಬದಲ್ಲಿ ನಾವು ಬರೀ ವೆಜ್ಜಿಸೇ ಮಾಡ್ತೀವಿ ಆಯಿತಾ. ಎಲ್ಲ ವೆಜಿಟೇಬಲ್ಸ್ ಐಟಮ್ಸೇ ಇರುತ್ತೆ, ಪಲ್ಯ ಸಾರು ಎಲ್ಲ. ನಮ್ಮ ಮಂಗಳೂರು ಸೈಡಲ್ಲಿ ಮೀನಿನ ಸಾರು ಮಾಡ್ತಾರೆ, ಕೆಲವರು ಮೀನು ಸಾರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಆಲ್ಮೋಸ್ಟ್ ವೆಜ್ಜಿಸೇ ಇರುತ್ತೆ. ಹಾಗಲಕಾಯಿ, ಹೀರೆಕಾಯಿ, ಬೆಂಡೆಕಾಯಿ, ಯಾವ ರೀತಿ ಬೇಕು ಎಲ್ಲ ರೀತಿಯೂ ವೆಜ್ಜಿಸ್ ಕೂಡ ಇರ್ತದೆ ಇಲ್ಲಿ. ಒಳ್ಳೆ ತುಂಬ ದಿನದ ನಂತರ ಒಳ್ಳೆ ಬಾಳೆ ಎಲೆ ಊಟ ನಮಗೆ ಸಿಕ್ಕಿತು. ನನಗಂತೂ ವೆಜ್ಜಿಸ್ ಅಂದರೆ ತುಂಬ ಇಷ್ಟ, ಅದರಲ್ಲಿ ಈ ರೀತಿ ವೆರೈಟಿ ಅಂದರೆ ಯಾರು ಬಿಡ್ತಾರೆ. ಸೊ ಫುಲ್ ಮೀಲ್, ಟೈಟ್ ಮೀಲ್ ಆಯಿತು. ಇದು ನಮ್ಮ JCCFನ ಫ್ಯಾಮಿಲಿ, ತುಂಬ ಜನ ಇದ್ದೇವೆ. ಮತ್ತು ಅದೇ ಸಂಜೆ
ಲುಲ್ಲಿಗೆ ಹೋದೆವು. ಲುಲ್ಲುಲಿ ನನಗೆ ಪೇಸ್ಟ್ ಎಲ್ಲ ಖಾಲಿಯಾಗಿತ್ತು, ಅದು ತಗೊಳ್ಳಿಕ್ಕಿತ್ತು. ಮತ್ತು ಇವರಿಗೆ ಒಂದು ಬೇರ್ಡ್ ಟ್ರಿಮ್ಮಿಂಗ್ ಮಿಷಿನ್ ಒಂದು ಬೇಕಿತ್ತು, ಆದ್ದರಿಂದ ಅವರು ತಗೊಳ್ಳಿಕ್ಕೆ ಹೋದರು. ಮತ್ತು ಇವಳು ಕೂಡ ಅಪ್ಪನೊಟ್ಟಿಗೆ, ಅಪ್ಪ ಸಿಕ್ಕಿದ್ರೆ ಅಮ್ಮ ಬೇಡ ಇವಳಿಗೆ, ಸುಬ್ಬಕ್ಕನಿಗೆ. ಸೊ ಎಂಥದ್ದು ತಗೊಡ್ಕೊಂಡು ಇವಳು ಆಟ ಆಡ್ತಾ ಇದ್ಲು. ಮತ್ತು ಪೇಸ್ಟಿನ ಸೆಕ್ಷನ್ಗೆ ಬಂದ್ವಿ. ಆಫರ್ಗಳೇನೂ ಇತ್ತು, ಬಟ್ ಯಾವ ಪೇಸ್ಟ್ ಸ್ವಲ್ಪ ಚೇಂಜ್ ಮಾಡುವ ಅಂತ ಇಷ್ಟು ದಿನ ಮಿಸ್ ವಾಕ್ ಯೂಸ್ ಮಾಡ್ತಿದ್ವಿ. ಇದು ನೋಡಿ, ಇದಕ್ಕೆ ಎಷ್ಟು ಗೊತ್ತಾ, 275 ರಿಯಲ್, ಅಂದರೆ ಇಂಡಿಯಾದ ಆಲ್ಮೋಸ್ಟ್ ಈಗಿನ 22 ರೂಪಾಯಿ ಲೆಕ್ಕದಲ್ಲಿ 275 × 22 6050 ರೂಪಾಯಿಯ ಟೂತ್ಪೇಸ್ಟ್ ಇದು. ಖಾಲಿ 28 ಸ್ಟ್ರಿಪ್ಸ್ಗೆ ಇಷ್ಟೊಂದಪ್ಪ. ಇದರ ಉಜ್ಜಿದ್ರೆ ನಮ್ಮ ಹಲ್ಲು ಫಳ ಅಂತ ಹೊಳಿತದಂತ. ಆಗ ಒಂದು ಆರ್ಬಿಟಿಕ್ಸ್ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ, ಅವನು ಅಂದರೆ ಸಾಕು, ಒಳ್ಳೆ LED ರೀತಿ ಬ್ರೈಟ್ನೆಸ್ ಬರ್ತಿತ್ತಲ್ಲ, ಆ ರೀತಿ ಬರುತ್ತೆ ಏನೋ ಗೊತ್ತಿಲ್ಲ ನನಗೆ. ನಾನಂತೂ ಯೂಸ್ ಮಾಡಿಲ್ಲ ಆಯಿತಾ, ನನಗೆ ಯೂಸ್ ಮಾಡಲಿಕ್ಕೆ ಹೇಳ್ಬೇಡಿ, ಅಷ್ಟು ದುಡ್ಡು ಕೊಟ್ಟು ಯಾರು ಉಜ್ಜುತ್ತಾರೆ. ಅದರ ಬದಲು ನಮ್ಮ ಇದ್ದಿಲ್ಲೇ ಸಾಕು ಅಲ್ವಾ. ಮತ್ತು ನಾವು ಲುಲ್ಲಲ್ಲಿ ಓಣಂ ಊಟ ಮಾಡಿದ್ವಿ. ನೋಡಿ, ಇದು ನಮ್ಮ ಓಣಂ ಊಟ. ಇದು ಕೇಕಿನ ಡಿಸೈನ್ ಆಯಿತಾ, ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ಓಣಂ ಹಬ್ಬ ಹತ್ರ ಬರ್ತಿತ್ತಲ್ಲ, ಸೊ ಅದಕ್ಕೆ ಅವರು ಸ್ಪೆಷಲಾಗಿ ಕೇಕ್ ಮಾಡಿದ್ರು. ಎಷ್ಟು ವೆರೈಟಿ ಕೇಕ್ ಇತ್ತು ನೋಡಿ, ನೋಡಿದರೆ ಬಾಯಲ್ಲಿ ನೀರು ಬರ್ತದೆ. ರೆಡ್ ವೆಲ್ವೆಟ್ ಕೇಕ್ ಅಂತೂ ಮಸ್ತ್ ಇತ್ತು ಆಯಿತಾ. ಇವಳು ನೋಡಿ, ಇವಳ ಡೋನಟನ ಪಿಕ್ಚರ್ ಫೋಟೋ ತೆಗಿಬೇಕಂತ ನಾನು ವಿಡಿಯೋ ಮಾಡಮ್ಮ ಅಂತ. ಸಣ್ಣ ಸಣ್ಣ ಡೋನಟ್ಸ್ಗಳಿತ್ತು. ಮತ್ತು ಅಲ್ಲೇ ಲುಲ್ಲುಲಿ ತುಂಬ ಹೊತ್ತಾಗಿತ್ತಲ್ಲ, ಅವರೆಲ್ಲ ಬಲೂನ್ಸ್ ಎಲ್ಲ ತೆಗಿತಾ ಇದ್ರು. ಅಂದರೆ ಓಣಂ ಮೀನಿಗೆ ನೆಕ್ಸ್ಟ್ ಬಲೂನ್ಸ್ ಡೆಕೋರೇಷನ್ ಮಾಡಬೇಕಲ್ಲ, ಸೊ ಹಳೆ ಬಲೂನ್ಸ್ ಎಲ್ಲ ತೆಗಿತಿದ್ರು. ಆದ್ದರಿಂದ ನಮಗೆ ಒಂದು ಬಲೂನಿನ ಒಂದು ಇದೇ ದೊಡ್ಡ ಒಂದು ಗುಚ್ಛವೇ ಸಿಕ್ಕಿತ್ತು. ಇವಳಿಗೆ ಭಾರಿ ಖುಷಿ ಆಯಿತು. ಕಲರ್ ಬಲೂನ್ಸ್ ಅಲ್ಲ, ಜಸ್ಟ್ ಒಂದು 5 ನಿಮಿಷ ಅಷ್ಟೇ ಅದರಲ್ಲಿ ಆಟ ಆಡೋದು. ಆಮೇಲೆ ಅದು ಕಸದ ಬುಟ್ಟಿ ಈಗ ತೆಗೆದುಕೊಂಡು ಹೋಗ್ತಿದ್ದಾಳೆ. ಇದು ಬೇರೆ, ಈಗ ಕಾರಲ್ಲಿ ಜಾಗ ನನಗೆ. ಓಕೆ, ಇದು ಅದರ ನೆಕ್ಸ್ಟ್ ಡೇಯ ಮಿನಿ ಲಾಗ್ ಇದು. ಇವಳು ಸುಮಾರು 2 ವಾರದಿಂದ ಅಮ್ಮ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ಲು, ಬೆಳಗ್ಗೆ ಎದ್ದಾಗ ಮತ್ತು ಸಂಜೆ ತುಂಬ ಒಂದು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಹೋದೆ. ಇದು ಗಲ್ಫ್ ಏಷಿಯಾ ಹಾಸ್ಪಿಟಲ್ ಅಂತ ನಮ್ಮ ಮನೆ ಹತ್ರ ಇದೆ. ಮತ್ತು ಅವರು ಡಾಕ್ಟ್ರನ್ನ ಒಮ್ಮೆ ಕನ್ಸಲ್ಟ್ ಮಾಡಿದ್ವಿ. ಅವರು ಒಮ್ಮೆ ಸ್ಟೂಲ್ ಚೆಕ್ ಮಾಡಿಸಿ ಮತ್ತು ಯೂರಿನ್ ಚೆಕ್ ಮಾಡಿಸಿ ಅಂತ ಹೇಳಿದರು. ಸೊ ಅದಕ್ಕೆ ಮಧ್ಯಾಹ್ನ ಬಂದಿದ್ವಿ, ನಾನು ನನ್ನ ಮಗಳು. ಮಧ್ಯಾಹ್ನ ಬಂದಿದ್ದರಿಂದ ಅಷ್ಟು ಜನ ಇರಲಿಲ್ಲ. ಪುನಃ ಸಂಜೆ ಬಂದಿದ್ವಿ ಡಾಕ್ಟ್ರನ್ನ ಮೀಟ್ ಆಗಲಿಕ್ಕೆ. ಇವರೆಲ್ಲ ಯೂರಿನ್ ಮತ್ತು ಸ್ಟೂಲ್ ಎಲ್ಲ ಕೊಟ್ಟು ಟೆಸ್ಟ್ ಮಾಡಿಸ್ಲಿಕ್ಕೆ ಬಂದಿದ್ವಿ. ಇದು ಅವರ ಡಾಕ್ಟರ್ ರೂಮ್. ಇದು ಶುಭಾಂಗಿ ಅಂತ, ತುಂಬ ಒಳ್ಳೆ ಡಾಕ್ಟರ್, ಮಾತ್ರ ಜೆನ್ಯೂನ್ ಆಗಿ ರೀಸನ್ ಹೇಳ್ತಾರೆ ಅವರು, ಎಂತಕ್ಕೆ ಹೀಗೆ ಆಯಿತು ಅಂತ. ಒಮ್ಮೆಲೆ ಹೈ ಡೋಸೇಜ್ ಎಲ್ಲ ಕೊಡೋದಿಲ್ಲ. ಸಂಜೆ ಅದರಿಂದ ರಿಸೆಪ್ಷನ್ಲಿ ಕೂಡ ಜನ ಬರಲಿಕ್ಕೆ ಸ್ಟಾರ್ಟ್ ಆದರು. ಸೊ ನಾವು ನೆಕ್ಸ್ಟ್ ಮನೆಗೆ ಬಂದು ಊಟ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಡೇ ಇವಳಿಗೆ ಸ್ಕೂಲ್ ಇತ್ತು. ಸ್ಕೂಲ್ ಶುರು ಆಗೋದ್ರಲ್ಲಿತ್ತು, ಹೇಳಿದ್ನಲ್ಲ, ವೆಕೇಶನ್ ಮುಗೀತು. ನಮ್ಮ ಬೆಡ್ರೂಮ್ ಒಂದು ನೋಡಿಬಿಡಿ ಆಯಿತಾ. ಅದು ನಾನು ಎಷ್ಟೇ ಫೋಲ್ಡ್ ಮಾಡಿ ಇಟ್ರೂ ಈ ನನ್ನ ಮಗಳು ಮತ್ತು ನನ್ನ ಗಂಡ ಅದರ ಅವಸ್ಥೆನೇ ಹೀಗೆ ಇಟ್ಟಿರ್ತಾರೆ, ಹೊರತು ಅದು ಸರಿ ಮಾಡಿ ಇಡೋದಿಲ್ಲ. ಸೊ ಈ ರೀತಿ ಅವಳ ಟೀಚರ್ಸ್ ಎಲ್ಲ ಫೋಟೋಸ್ ತೊಗೊಂಡು ನಾನು ಕ್ಯಾರಿಕೇಚರ್ ಮಾಡಿಸಿದ್ದೆ. ಕಸ್ಟಮೈಸ್ ಫ್ರಿಡ್ಜ್ ಮ್ಯಾಗ್ನೆಟ್ ಅಮೆಝಾನಲ್ಲಿ ತರಿಸಿದ್ದೆ. ಸೊ ಥ್ಯಾಂಕ್ಸ್ ಟು ಪಕ್ಕದ ಮನೆಯವರು, ಏಕೆಂದರೆ ಅವರೇ ನನಗೆ ಇಂಡಿಯಾದಿಂದ ತಂದು ಕೊಟ್ಟಿದ್ದರು. ಇದು ಅವರ ಅಡ್ರೆಸ್ಸಿಗೆ ನಾನು ಕೊರಿಯರ್ ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವರು, ಯಾರು ಕಸ್ಟಮೈಸ್ ಮಾಡಿದ್ದವರು. ತುಂಬ ಕ್ಯೂಟ್ ಆಗಿತ್ತು. ಹಾಗೆ ಇವಳು ಅವಳದೇ ಆದ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡ್ತಾ ಇದ್ಲು. ಸೊ ನೀನು ಮಾಡು ಮಗಳೇ ಅಂತ ಅವಳಿಗೆ ಬಿಟ್ಟೆ. ಅವಳೇ ಒಂದು ಸ್ಮೈಲೀಸ್, ಅವಳ ಹಾರ್ಟ್ ಶೇಪ್ ಅದೊಂದೆರಡು ಚೆನ್ನಾಗಿ ಕಲ್ತಿದ್ದಾಳೆ. ಅದನ್ನೆಲ್ಲ ಬಿಡಿಸಿ ಅವಳೇ ಮಾಡ್ತಾ ಇದ್ಲು. ಗಮ್ಮೆಲ್ಲ ಕೆಳಗಡೆ ಹಾಕಿ ಅವಂತರ ಮಾಡಿ ಇಟ್ಟಿದ್ಲು. ಸೊ ಇದು ನೆಕ್ಸ್ಟ್ ಡೇ ಫೋಟೋಸು. ಈ ರೀತಿ ನಾನು ಪ್ಯಾಕ್ ಮಾಡಿಸಿದ್ದೆ. ಸೊ ಈಗ ಕಾರಲ್ಲಿ ಹೋಗ್ತಾ ಇದ್ವಿ, ಅವಾಗ 1-2 ಫೋಟೋಸ್ ತೆಗೆದೆ. ಸೊ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದು. ಅದನ್ನೇ ಅವಳ ಟೀಚರ್ಸಿಗೆ ಅವಳು ಕೊಟ್ಟಳು. ನನಗೇನೆಂದರೆ ನನ್ನ ಮಗಳ ಎಲ್ಲ ಮೊದಲುಗಳು, ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ ರೆಕಾರ್ಡ್ ಮಾಡಬೇಕು, ಫೋಟೋಸ್ ಮಾಡಬೇಕು ಅಂತ ತುಂಬ ಆಸೆ. ಅವಳು ಅದನ್ನು ಮುಂದೆ ದೊಡ್ಡವಳಾದಾಗ ಅದನ್ನು ಅವಳು ಚೆರಿಷ್ ಮಾಡಬೇಕು. ಇದು ಅವಳ ಟೀಚರ್ಸ್. ಥ್ಯಾಂಕ್ ಯು ಟೀಚರ್ಸ್ ಫಾರ್ ಯುವರ್ ಲವ್ ಆ್ಯಂಡ್ ಕೇರ್. ಸೊ ಇದು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.